ಒಂದು ಗಂಭೀರವಾದ ವಿಚಾರ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 2024-25ನೇ ಸಾಲಿನಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ 187 ಕೋಟಿ ಹಗರಣದ ತನಿಖೆ ನಡೆಸುವಂತೆ ನಾನು ದಿಶಾ ಸದಸ್ಯನಾಗಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದಲ್ಲಿ ಆರ್ಟಿಕಲ್ 338A ಅಡಿಯಲ್ಲಿ ತನಿಖೆ ನಡೆಸುವಂತೆ ದೆಹಲಿಯಲ್ಲಿ ಒಂದು ದೂರು ದಾಖಲಿಸಿದ್ದೆ. ಅದರಂತೆ ದಿನಾಂಕ 23/7/2026ರಂದು ದಾಖಲೆಗಳು ಎಲ್ಲ ಮೂಲತಃ ಒರಿಜಿನಲ್ ದಾಖಲೆಗಳನ್ನು ತರುವಂತೆ ಅಧಿಕಾರಿಗಳಿಗೆ ಮಾನ್ಯ ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷರು ಸೂಚನೆ ನೀಡಿರ್ತಾರೆ, ಅವ್ರಿಗೆ ನೋಟಿಸು ಕೊಟ್ಟಿರ್ತಾರೆ. ಇದೇ ತಿಂಗಳು ಅಂದರೆ 20/8/2024ರಂದು ನವದೆಹಲಿಯಲ್ಲಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರ ಸಮ್ಮುಖದಲ್ಲಿ ವಿಚಾರಣೆ ನಡೀತಾ ಇದೆ. ಆದಾಗ್ಯೂ ಕೂಡ ಅಂದಿನ ನೋಡಿ ಎಷ್ಟು ಗಂಭೀರವಾದ ವಿಚಾರ ಅಂದರೆ, ಅಂದಿನ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಸದನದಲ್ಲೇ ವಾಲ್ಮೀಕಿ ನಿಗಮದಲ್ಲಿ ಹಗರಣ ನಡೆದಿರುವುದು ಸತ್ಯ ಅಂತ ಹೇಳಿ ಅವರೇ ಘಂಟಾಘೋಷವಾಗಿ ಸದನದಲ್ಲೇ ಒಪ್ಕೊಂಡಿದ್ದಾರೆ. ಸುಮಾರು 187 ಕೋಟಿ ಹಣ ಅವತ್ತಿನ ದಿನದಲ್ಲಿ ನಕಲಿ ಚೆಕ್ಗಳನ್ನು ಬಳಸಿ ಹಾಗೂ RTGS ಮೂಲಕ ದುರುಪಯೋಗ ಪಡಿಸಿದ್ದು ಸಾಬೀತಾಗಿರೋದು ತಮ್ಮೆಲ್ಲರಿಗೂ ಗಮನಕ್ಕೂ ಬಂದಿದೆ. ಹಣ ಸುಮಾರು 600 ಬ್ಯಾಂಕ್ ಖಾತೆಗಳಿಗೆ ಮೂಲಕ ವರ್ಗಾಯಿಸಿ ನಗದು ಹಾಗೂ ಚಿನ್ನ, ಐಷಾರಾಮಿ ವಾಹನಗಳ ಖರೀದಿಗೆ ಬಳಸಿದ್ದಾರೆ ಅಂತ ಹೇಳಿ ಇಡಿ ತನಿಖೆ ಮಾಡಿ ವರದಿ ಕೊಟ್ಟಿದೆ. ಅಕ್ರಮ ಟೆಂಡರ್ಗಳಲ್ಲಿ ಸುಮಾರು 120 ಕೋಟಿ ಅಕ್ರಮ ಲಾಭ ಪಡೆದಿದ್ದಾರೆ ಅಂತ ಅದೇ ತನಿಖಾ ಸಂಸ್ಥೆ ವರದಿ ಕೊಟ್ಟಿದೆ. ST ಸಮುದಾಯಕ್ಕೆ ಅಭಿವೃದ್ಧಿಗೆ ಮೀಸಲಿದ್ದ ಹಣ ಈ ದುರುಪಯೋಗವಾಗಿದೆ ಅನ್ನೋದು ತುಂಬಾ ಹೇಳ್ಕೊಳಕ್ಕೆ ನಮಗೆ ತುಂಬಾ ಗಂಭೀರವಾದ ವಿಚಾರ, ಕಷ್ಟಕರವಾಗ್ತಾ ಇದೆ. ಯಾಕೆಂದ್ರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಣ ನಮ್ಮ ಪ್ರೇಯರ್ ಇರೋದೇನು ಕೋರ್ಟ್ ಮುಂದೆ ಅಂದ್ರೆ, ಏನು 187 ಕೋಟಿ ಹಣ ಏನು ಅಕ್ರಮ ನಡೆದಿದೆ ಅದನ್ನು ಬ್ಯಾಂಕ್ ಕಮರ್ಷಿಯಲ್ ಬಡ್ಡಿ ಹಾಕಿ 18% ಬಡ್ಡಿ ಹಾಕಿ ಹಣನ ವಸೂಲು ಮಾಡಬೇಕು ಅಂತ ನಮ್ಮ ಆಯೋಗದ ಮುಂದೆ ನಮ್ಮ ಕೋರಿಕೆ ಇರೋದು. ಅದರಂತೆ ಆಯೋಗ ತನಿಖೆ ಮಾಡಿ ಅವರಿಗೆ ನೋಟಿಸ್ ಸರ್ವ್ ಮಾಡಿದ್ರೆ ಇದಕ್ಕೆ ನಾಗೇಂದ್ರ ಅವರು ಕುಂಟು ನೆಪ ಹೇಳ್ಕೊಂಡು ಲಾಸ್ಟ್ ವಿಚಾರಣೆಯಲ್ಲಿ ತಪ್ಪಿಸ್ಕೊಂಡಿದ್ದಾರೆ. ಸಚಿವರಾದ ನಮ್ಮ ಕೋರಿಕೆ ಏನು ಅಂದ್ರೆ, ಇವತ್ತು ಪ್ರೆಸ್ ಮೀಟ್ ಕರೆಯೋ ಕಾರಣ ಏನು ಅಂದ್ರೆ, ನಾಗೇಂದ್ರ ಅವರು ತಕ್ಷಣ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ಅವರು ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಪಡಿಬೇಕು ಅವ್ರ ಹತ್ರ. ಯಾಕಂದ್ರೆ ಅವ್ರು ಮಾಡಿರೋ ಹಗರಣ ಇವತ್ತು ಪ್ರೂವ್ ಆಗಿದೆ. ಯಾಕಂದ್ರೆ ಈಗಾಗಲೇ ಇಡಿ ಅವರು ವರದಿ ಕೊಟ್ಟಿರೋ ಪ್ರಕಾರ ಈ ಹಗರಣ ನಡೆದಿದೆ. ಇದಕ್ಕೆ ನೇರವಾಗಿ ನಾಗೇಂದ್ರ ಅವರು ಅಂದಿನ ಸರ್ಕಾರದ ಮಂತ್ರಿ ಆಗಿದ್ದಾಗ ಅವರೇ ನೇರವಾಗಿ ಭಾಗಿಯಾಗಿದ್ದಾರೆ ಅಂತೇಳಿ ಅವರಿಗೆ ಜೈಲಿಗೂ ಹಾಕಿದ್ದಾರೆ. ಅವರ ಆರೋಗ್ಯದ ಕುಂಟು ನೆಪ ಹೇಳ್ಕೊಂಡು ಅವರು ಜಾಮೀನಿನ ಮೇಲೆ ಇವತ್ತು ಹೊರಗಡೆ ಇರೋದು. ಮಹರ್ಷಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಂದಾಗಿ ಸ್ಥಾಪಿತವಾಗಿದೆ. ಶಿಕ್ಷಣ ಹಾಗೂ ಸ್ವಯಂ ಉದ್ಯೋಗ, ಆರ್ಥಿಕ ಸಬಲೀಕರಣಕ್ಕಾಗಿ, ಕಲ್ಯಾಣಕ್ಕಾಗಿ ಮೀಸಲಾದ ಹಣ ಅತ್ಯಂತ ಪವಿತ್ರವಾದದ್ದು. ಸಾರ್ವಜನಿಕ ನಿಧಿ ಎಂದೇ SC/ST ಸಮುದಾಯಕ್ಕೆ ಸೇರಿದ ನೋಡಿ, ಈ ಸಾರ್ವಜನಿಕರ ನಿಧಿಯನ್ನು ST ಸಮುದಾಯಕ್ಕೆ ಸೇರಿದ ನಾಗೇಂದ್ರ ಅವರು ಇಂತಹ ಕ್ರಮ ಎಸಗಿರೋದು ಎಷ್ಟು ದುರದೃಷ್ಟಕರ. ನಮ್ಮ ವಿಚಾರ ನೋಡ್ರಿ ಇದು. ಶ್ರೀ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಅಕ್ರಮದ ಬಗ್ಗೆ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲೂ ನಾವು ಜನಜಾಗೃತಿ ಸಮಾವೇಶಗಳನ್ನು ಮಾಡ್ತಾ ಇದ್ದೀವಿ. ಹಾಗೆ ನಾವು ಈಗಾಗಲೇ ದಾವಣಗೆರೆ, ಚಿತ್ರದುರ್ಗ, ಮೈಸೂರು, ವಿಜಯನಗರ ಜಿಲ್ಲೆಯಲ್ಲಿ ಉತ್ತಮ ಜನಸ್ಪಂದನೆ, ನಮಗೆ ತುಂಬಾ ಚೆನ್ನಾಗಿ ಜನಸ್ಪಂದನೆ ಸಿಗ್ತಾ ಇದೆ. ಸಾವಿರಾರು ಜನ ಸೇರ್ತಾ ಇದ್ದಾರೆ. ಇನ್ನುಳಿದ ಜಿಲ್ಲೆಗಳಲ್ಲೂ ಈ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನೋಡಿ, ನಮ್ಮ ST ಸಮುದಾಯದವರೇ ಆದಂತ ನಾಗೇಂದ್ರ ಆಗಿರ್ಬೋದು, ನಮ್ಮ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಈ ಪರಿಶಿಷ್ಟ ಪಂಗಡದ ಈ ಏನು
ಮಾನ್ಯ ಲೋಕಸಭಾ ಸದಸ್ಯರಾದ ಉಗ್ರಪ್ಪನವರು, ಮಾಜಿ ಲೋಕಸಭಾ ಸದಸ್ಯರಾದ ಉಗ್ರಪ್ಪನವರು ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು ಪರಿಚಯದ 9ಕ್ಕೆ ಸೇರಿಸಬೇಕು ಅಂತ ಇದೇ ಪ್ರೆಸ್ ಕ್ಲಬ್ ಅಲ್ಲಿ ಬಂದು ಅವರು ಚರ್ಚೆ ಮಾಡಿ ಹೋಗಿದ್ದಾರೆ. ನಾನು ಅದಕ್ಕೆ ಒಂದು ವಿಚಾರ, ಏನು ಪರಿಚಯದ 9 ಅಂತ ಏನು ಅವತ್ತು ಬಂದು ಸುಳ್ಳು ಮಾಹಿತಿ ಕೊಟ್ಟೋದ್ರಲ್ಲ, ಅದ್ರ ಬಗ್ಗೆ ಒಂದು ವಿಚಾರನ ನಾನು ಹೇಳ್ತಾ ಇದ್ದೀನಿ ನೋಡಿ. ಪರಿಚಯದ 9 ಸ್ವಇಚ್ಛೆಯಿಂದ ವಿದೇಶಿ ರಾಜ್ಯದ ನಾಗರಿಕತ್ವವನ್ನು ಪಡೆದವರು ಭಾರತದ ನಾಗರಿಕರಲ್ಲ ಅಂತ ಹೇಳಿ ಪರಿಚಯದ ಹೇಳುತ್ತೆ. ಅವ್ರೇನ್ ಹೇಳ್ತಾರೆ, ಪರಿಚಯದ 9ಕ್ಕೆ ಎಸ್ ಟಿ ಮೀಸಲಾತಿ ಸೇರಿಸಬೇಕು ಅಂತೇಳಿ ಜನಕ್ಕೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಸಂವಿಧಾನ ಅವತ್ತು ಉಗ್ರಪ್ಪರು ಇದೇ ಇದ್ರಲ್ಲಿ ಬಂದು ಕುತ್ಕೊಂಡು ಹೇಳಿದ್ರ, ಸ್ವಇಚ್ಛೆಯಿಂದ ರಾಜ್ಯದ ನಾಗರಿಕತ್ವವನ್ನು ಪಡೆದ ಭಾರತದ ನಾಗರಿಕರಲ್ಲ. ಯಾರೇ ವ್ಯಕ್ತಿ ಸ್ವಇಚ್ಛೆಯಿಂದ ಯಾವುದೇ ವಿದೇಶಿ ರಾಜ್ಯದ ನಾಗರಿಕತ್ವವನ್ನು ಪಡೆದರೆ 5ನೇ ಅನುಚ್ಛೇದ ಅದರ ಮೇಲೆಗೆ ಅದನ್ನು ಭಾರತ ನಾಗರಿಕತ್ವದಲ್ಲ ಮತ್ತು 6ನೇ ಅನುಚ್ಛೇದ ಅಥವಾ 8ನೇ ಅನುಚ್ಛೇದದಲ್ಲಿ ಆಧಾರದ ಮೇಲೆ ಅದನ್ನು ಭಾರತದ ನಾಗರಿಕನೆಂದು ಭಾವಿಸಲು ಆಗುವುದಿಲ್ಲ ಅಂತ ಇದೆ. ಇದನ್ನ ನೋಡ್ರಿ, ಸಂವಿಧಾನ ಶೀರ್ಷಿಕೆಯಲ್ಲಿ ಬರ್ತಿದ್ದಾರೆ. ಇದನ್ನ ಉಗ್ರಪ್ಪನವರು ಇದೇ ಪ್ರೆಸ್ ಕ್ಲಬ್ ಅಲ್ಲಿ ಬಂದು ಹೇಳ್ತಾರೆ, ಇಲ್ಲ ನಾವು ಕೇಂದ್ರ ಸರ್ಕಾರದವರು ಸೇರಿಸಬೇಕು ಅಂತೇಳಿ. ನಮಗೆ ಇದು 7% ಮೀಸಲಾತಿ ಮ್ಯಾಂಡೇಟರಿ. ಈ ಎರಡೂ ಪ್ರಕರಣಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರಾಗ್ಲಿ, ಅಲ್ಲಿನ ಕಾಂಗ್ರೆಸ್ ಅಲ್ಲಿ ಇರುವಂತ ಎಲ್ಲರೂ ಯಾರು ಒಬ್ರು ಸತ ಬಾಯಿ ಬಿಡ್ತಲ್ಲ. ಈ ನಮ್ಮ ನಾಗೇಂದ್ರ ಅವ್ರು ಏನಿದ್ದಾರೆ, ಈ 187 ಕೋಟಿ ಹಗರಣ ಮಾಡಿ ಏನು ರಾಜ್ಯ ಸರ್ಕಾರ ಅವತ್ತು ಎಲ್ಲ ಬೇರೆ ರಾಜ್ಯಗಳಿಗೆ ನಕಲಿ ಖಾತೆ ಮೂಲಕ ಹಣ ವರ್ಗಾವಣೆ ಮಾಡಿದರೆ, ಇದ್ರ ಬಗ್ಗೆ ತನಿಖೆ ಆಗ್ಲೇಬೇಕು ಅಂತ ಹೇಳಿ ನಾವು ಕೇಂದ್ರಕ್ಕೆ ಮೊರೆ ಹೋಗಿದ್ದೀವಿ. ತನಿಖೆ ನಡೀತಾ ಇದೆ. ಈ ಹಂತದಲ್ಲಿ ನಾಗೇಂದ್ರ ಅವರು ಮತ್ತೆ ಇದಕ್ಕೆ ಮಂತ್ರಿ ಆಗಿರೋದು ನಮಗೆ ನಮ್ಮ ಸಮುದಾಯಕ್ಕೆ ಇದು ನುಂಗಕ್ಕಾಗ್ತಾ ಇಲ್ಲ. ಇಷ್ಟೊಂದು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದಂತ ವ್ಯಕ್ತಿಗೆ ಮತ್ತೆ ಇವರು ಮಂತ್ರಿ ಸ್ಥಾನ ಕೊಟ್ಟಿದಾರಲ್ಲ, ತಕ್ಷಣ ಇವ್ರದ್ದು ರಾಜೀನಾಮೆ ಪಡಿಬೇಕು ಅಂತೇಳಿ ನಮ್ಮ ಕೋರಿಕೆ. ಹಾಗೂ ಈ ತನಿಖೆ ಮುಗಿಯ ಹಂತದಲ್ಲಿದೆ. ಕೇಂದ್ರದಲ್ಲಿ ರಾಷ್ಟ್ರೀಯ ಆಯೋಗದ ಮುಂದೆ ತನಿಖೆ ಮುಗಿಯ ಹಂತದಲ್ಲಿದೆ. ಈ ತನಿಖೆ ಮುಗ್ದಿರ ತಕ್ಷಣ ಅವರು ಸಾಂವಿಧಾನಿಕ ನಮ್ಮ ಭಾರತ ದೇಶದ ಯಾವ ಸಾಂವಿಧಾನಿಕ ಹುದ್ದೆನೂ ಅವರಿಗೆ ಕೊಡಬಾರ್ದು ಅಂತ ಹೇಳಿ ನಾವು ರಾಷ್ಟ್ರೀಯ ಆಯೋಗದ ಮುಂದೆ ಕೋರಿಕೆಯನ್ನು ಇಟ್ಟಿದ್ದೇವೆ. ನಾವು ಸಮುದಾಯದವರಾಗಿ ಕೇಳ್ತಾ ಇದ್ದೀವಿ, ಎಸ್ ಟಿ ಸಮುದಾಯದವರಾಗಿ ಕೇಳ್ತಾ ಇದ್ದೀವಿ. ಈ ಸರ್ಕಾರ ಏನಾಗಿದೆ, ಈ ಸರ್ಕಾರ ಏನಾಗಿದೆ ಅಂದ್ರೆ, ಈ ಸರ್ಕಾರ ಈ ದೇಶದ ಕಾನೂನಿಗೆ ಯಾವತ್ತೂ ಗೌರವ ಕೊಟ್ಟಿಲ್ಲ. ಈ ದೇಶದ ಕಾನೂನಿಗೆ ಏನಾದ್ರು ಈ ಸರ್ಕಾರ ಗೌರವ ಕೊಟ್ಟಿದ್ರೆ ನಾಗೇಂದ್ರ ಅಂತ ಒಬ್ಬ ವ್ಯಕ್ತಿನ ಮತ್ತೆ ಸಂಪುಟಕ್ಕೆ ಸೇರ್ಸ್ಕೊಳ್ಳುವಂತ ನಿರ್ಧಾರನೇ ಮಾಡ್ತಾ ಇರ್ಲಿಲ್ಲ. ಯಾಕೆಂದ್ರೆ ನಾಗೇಂದ್ರ ಅವರು ಆಲ್ರೆಡಿ ಜೈಲಿಗೆ ಹೋಗಿ ಅನಾರೋಗ್ಯದ ನೆಪ ಒಡ್ಡಿ ಜಾಮೀನು ತಗೊಂಡು ಮನೆಯಲ್ಲಿರುವಂತ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಗೆ ಮತ್ತೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಂದ್ರೆ ನೇರವಾಗಿ ಹೇಳ್ಬೋದು ಸರ್ಕಾರ ಇದ್ರ ಜೊತೆಗೆ ಇನ್ವಾಲ್ವ್ ಆಗಿದೆ ಅಂತ. ನಾವು ಈಗಾಗಲೇ ನಾವು 5 ಜಿಲ್ಲೆಗಳಲ್ಲಿ ಈಗ ಜನಜಾಗೃತಿ ಸಮಾವೇಶ ಅಂತೂ ಇದೇ ವಿಚಾರ ಇಟ್ಕೊಂಡು ಜನಜಾಗೃತಿ ಸಮಾವೇಶ ಮಾಡಿದೀವಿ. ದಾವಣಗೆರೆಯಲ್ಲಿ ಮಾಡಿದೀವಿ, ವಿಜಯನಗರದಲ್ಲಿ ಮಾಡಿದೀವಿ, ಮೈಸೂರಲ್ಲಿ ಮಾಡಿದೀವಿ, ಮೊನ್ನೆ ಚಿತ್ರದುರ್ಗದಲ್ಲಿ ಮಾಡಿದೀವಿ. ಈಗ 9ನೇ ತಾರೀಕು ಕೊಪ್ಪಳದಲ್ಲಿದೆ. ಎಲ್ಲಾ ಕಡೆ ನಮಗೆ ಉತ್ತಮ ಜನಸ್ಪಂದನೆ ಸಿಗ್ತಾ ಇದೆ. ನಾವು ಜನರ ಮುಂದೆ ಹೋಗ್ತಾ ಇದೀವಿ. ಒಂದು ದಿಕ್ಕದಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದೀವಿ, ಇನ್ನೊಂದು ಜನಜಾಗೃತಿನೂ ಮೂಡಿಸ್ತಾ ಇದೀವಿ. ಇವ್ರು ಮಾಡಿರಂತ ಹಗರಣಗಳನ್ನು ಎಳೆಯಾಗಿ ಜನರ ಮುಂದೆನೆ ಇಡ್ತಾ ಇದೀವಿ ತೆಗ್ದು. ಈಗ ನಮಗೇನು 7% ಮೀಸಲಾತಿ ಏನು ನಮಗೆ ರಾಜ್ಯ ಸರ್ಕಾರ ಏನು ನಮಗೆ 7% ಮೀಸಲಾತಿ ಕೊಟ್ಟಿತ್ತು, ಅದು ಇಟ್ ಈಸ್ ಮ್ಯಾಂಡೇಟರಿ. ನಮಗೆ ಈ ಸಂವಿಧಾನದಲ್ಲಿ ಕೊಟ್ಟಿರೋ ಹಕ್ಕು. ರಾಜ್ಯ ಸರ್ಕಾರಗಳಿಗೆ ಈಗ ನೇರವಾಗಿ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿತ್ತು. ಆ ಡೈರೆಕ್ಷನ್ ಪ್ರಕಾರ ಅವತ್ತು 2019ನೇ ಇಸ್ವಿಯಲ್ಲಿ ನಾಗಮೋಹನ್ ದಾಸ್ ಕಮಿಟಿ ಮಾಡಿದ್ರು. ನಾಗಮೋಹನ್ ದಾಸ್ ಅವರು ಅವತ್ತು ವರದಿ ಕೊಟ್ಟರು. ವರದಿರೋ ಪ್ರಕಾರ ಇಟ್ ಈಸ್ ಮ್ಯಾಂಡೇಟರಿ, ಎಸ್ ಟಿಗೆ 7% ಮೀಸಲಾತಿ, ಎಸ್ ಸಿಗೆ 17% ಮೀಸಲಾತಿ ಅಂತ ಅವತ್ತು ನಿಗದಿ ಮಾಡಿದ್ರು. ಇದನ್ನ ಕಾನೂನು ಚೌಕಟ್ಟಿನಲ್ಲಿ ಇದು ಉದ್ದೇಶ ಪೂರ್ವಕವಾಗಿ ಹೈಕೋರ್ಟ್ ಅಲ್ಲಿ ಮತ್ತೆ PL ಹಾಕ್ಬಿಟ್ಟು ಇದಕ್ಕೆ ತಾತ್ಕಾಲಿಕ ತಡೆಯಾಜ್ಞೆ ತಂದು ಇವತ್ತು
ನೋಡಿ, ಸರ್ಕಾರಿ ಹುದ್ದೆಗಳಲ್ಲಿ 72,186 ಹುದ್ದೆಗಳು ಇವತ್ತು ನೇಮಕಾತಿ ಆಗ್ತಾ ಇದೆ. ಅದರಲ್ಲಿ ಇವತ್ತು ಮೀಸಲಾತಿಗೆ ಸ್ಟೇ ಬಂದಿರೋದ್ರಿಂದ ನಮಗೆ 2,888 ನಮಗೆ ಮುದ್ದೆಗಳ ನಷ್ಟ ಆಗ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಲೋಕೋಪಯೋಗಿ ಸಚಿವರು, ಇದ್ರ ಬಗ್ಗೆ ಮಾತಾಡಬೇಕು. ಅವ್ರಿಗೆ ಉಪಮುಖ್ಯಮಂತ್ರಿ ಬೇಕು ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಈ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂತ ಚರ್ಚೆ ಮಾಡ್ತಾರೆ. ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಅಹಿಂದ ಅಂತ ಹೇಳಿ ಇದೇ ನಮ್ಮ ಉಗ್ರಪ್ಪನವರು, ನಮ್ಮ ಸತೀಶ್ ಜಾರಕಿಹೊಳಿ ಅವರು ಏನು ಚರ್ಚೆ ಮಾಡಿ ಸರ್ಕಾರ ಬಂದಿದ್ದಾರೆ. ಸರ್ಕಾರದಲ್ಲಿ ಈಗ ಏನ್ ಸಚಿವರಾಗಿದ್ದಾರೆ, ಇವತ್ತವರೆಗೂ ಒಂದು ಮಾತಾಡ್ತಾ ಇಲ್ಲ. ಅವರು ಎಷ್ಟು ಅನ್ಯಾಯ ಆಗ್ತಾ ಇದೆ ನೋಡಿ. ಈಗ ನಮಗೆ ಸಿಇಟಿ ಮತ್ತೆ ನೀಟಲ್ಲಿ ನಮಗೆ 7%, ನಮಗೆ 2023 ನಮಗೆ 7% ಮೀಸಲಾತಿ ಸಿಕ್ಕಿತ್ತು ಸಿಇಟಿ ನೀಟಲ್ಲಿ. ಈಗ ನಮಗೆ ಬರೀ 3% ಸಿಗ್ತಾ ಇದೆ. ಅಂದ್ರೆ ಸಿಇಟಿಯಲ್ಲಿ ನಮಗೆ 4,000 ಹುದ್ದೆಗಳು ಮೋಸ ಆಗಿದೆ. 4,000 ನಮಗೆ ಸೀಟ್ಗಳು ಸಿಗ್ಬೇಕಿತ್ತು, ಸಿಕ್ಕಿಲ್ಲ. ಮತ್ತೆ ನೀಟಲ್ಲಿ 250 ಸೀಟ್ಗಳು ನಮಗೆ ಸಿಗ್ಬೇಕಿತ್ತು, ಅದು ಸಿಕ್ಕಿಲ್ಲ. ಇದನ್ನ ನಮಗೆ ತುಂಬಾ ಈ ಹೇಳ್ಕೊಳಕ್ಕೆ ನಮಗೆ ತುಂಬಾ ದುಃಖಕರವಾಗ್ತಾ ಇದೆ. ಇದನ್ನ ನೀವು ಪತ್ರಿಕಾ ಮಾಧ್ಯಮದವರು ಇದನ್ನ ಸರ್ಕಾರ ಗಮನಕ್ಕೆ ತರೋಂಗೆ ದಯವಿಟ್ಟು ನೀವೆಲ್ಲರೂ ನಮಗೆ ಸಹಕಾರ ಕೊಡಬೇಕು. ಹಾಗೂ ನಮ್ಮ ಎಸ್ಟಿ ಸಮಾಜಕ್ಕೆ ಆಗ್ತಿರೋ ಅನ್ಯಾಯನ ನೀವು ನಮ್ಮ ಜೊತೆಗೆ ಇದನ್ನ ಮೆಟ್ಟಿ ನಿಲ್ಬೇಕು ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಂತೀನಿ.